ನಾವು ಫ್ಲೈಟ್ ನೋಡ್ಲಿಕ್ಕೆ ಅದರದ್ದು ಒಂದು ಅನುಭವ ಪಡ್ಲಿಕ್ಕೆ ಜನರು ನೀಡಿರೋ ಪ್ರೀತಿ ಇದು. ಅಂದ್ರೆ ಅದೇ ಡಿಸೀಸ್ ಕೇಳೋಣ. ಈ ಜನಗಳು ಇಲ್ಲಿ ಬರ್ತಾರಲ್ಲ, ಮಕ್ಕಳು ಕರ್ಕೊಂಡ್ ಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ ಬರ್ತಾರೆ, ಸ್ಕೂಲ್ ಅವ್ರು ಬರ್ತಾರೆ. ಯೂರೋ ಸ್ಕೂಲ್ ಆಪರೇಟ್ ಅಲ್ಲಿ ಇದೆ. ಆ ಮಕ್ಕಳಿಗೆಲ್ಲ ಫ್ರೀಲಿ ಕರ್ಕೊಂಡ್ ಬಂದಿದ್ವಿ ನಾವು. ಫ್ರೀಲಿ ಕರ್ಕೊಂಡ್ ಬಂದಿದ್ವಿ. ಆ ಮಕ್ಕಳು ಏನ್ ಹೇಳ್ತಾರೆ, ಅವ್ರ ಟೀಚರ್ಸ್ ಏನ್ ಹೇಳ್ತಾರೆ, ಆಮೇಲೆ ಅವ್ರ ಫ್ಯಾಮಿಲಿ ಏನ್ ಹೇಳ್ತಾರೆ, ಅದು ಸ್ವಲ್ಪ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಬನ್ನೇರುಘಟ್ಟದಲ್ಲಿ ಫ್ಲೈಟ್ ರೆಸ್ಟೋರೆಂಟ್ ಲಾಂಚ್ ಆಗಿ ನಮ್ಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಇದೊಂದು ಪ್ರವಾಸ ಧಾಮ ಒಂದು ಕ್ರಿಯೇಟ್ ಆಗಿದೆ, ಒಂದು ಟೂರಿಸಂ ತರ ಇದು ಕ್ರಿಯೇಟ್ ಆಗಿದೆ. ತುಂಬಾ ದೂರದಿಂದ ಅಂದ್ರೆ ಇದು ಫ್ಲೈಟ್ ಇಲ್ಲಿ ಲಾಂಚ್ ಆಗಿದೆ ಅಂತ ಹೇಳಿ ತುಂಬಾ ಜನ ಫ್ಯಾಮಿಲಿ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಯೂರೋ ಸ್ಕೂಲ್ ಇಂದ ಆಗ್ಲಿ, AMC ಕಾಲೇಜಿಂದ ಆಗ್ಲಿ, ಪಕ್ಕ ನಮ್ಮ ನೆರೆಹೊರೆ ಇಲ್ಲಿ ಇರುವ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ ಆಗ್ಲಿ, ಅವರು ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಿದ್ದಾರೆ. ಅವ್ರ ಫೀಡ್ಬ್ಯಾಕ್ ಏನಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಫ್ಲೈಟ್ ನೋಡ್ಲಿಕ್ಕೆ ಅದರದ್ದು ಒಂದು ಅನುಭವ ಪಡ್ಲಿಕ್ಕೆ ಏರ್ಪೋರ್ಟ್ ಗೆ ಹೋಗ್ಬೇಕಾದ ಅಗತ್ಯನೇ ಇಲ್ಲ, ಟೈಗರ್ ಏರ್ ಗೆ ಬಂದ್ರೆ ನಮ್ಗೆ ಎಲ್ಲ ಇಲ್ಲಿ ಸಿಗುತ್ತೆ ಅಂತ ಅವ್ರದ್ದೊಂದು ಫೀಡ್ಬ್ಯಾಕ್ ಇದೆ. ಅದೇ ರೀತಿ ಫ್ಯಾಮಿಲಿ ಬಂದವರು ಫ್ರೀ ಮೈಂಡ್ ಆಗಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಕೂತ್ಕೊಂಡು ತಿನ್ಲಿಕ್ಕೆ ಎಲ್ಲ ವೆರೈಟಿ ಫುಡ್ ನಾವಿಲ್ಲಿ ಸರ್ವ್ ಮಾಡ್ತಾ ಇದ್ದೇವೆ. ನಮ್ಮ ಹಾಸ್ಪಿಟಾಲಿಟಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಅವರು ಯಾಕೆಂತ ಹೇಳಿದ್ರೆ ಜನರು ನೀಡಿರೋ ಪ್ರೀತಿ ಇದು. ಎಲ್ಲ ಕರ್ನಾಟಕ ಜನತೆ ಇಲ್ಲಿ ನಮ್ಗೆ ನೀಡಿರೋ ಪ್ರೀತಿ, ವಿಶ್ವಾಸ. ಅದೇ ರೀತಿ ನಾವು ಮುಂದೆ ಕೂಡ ಅವರಿಗೆ ಅವರು ಇಟ್ಟಿರುವ ಪ್ರೀತಿ, ವಿಶ್ವಾಸ ಖಂಡಿತವಾಗಿ ನಾವು ಉಳಿಸ್ಕೊಳ್ತೇವೆ ಅಂತ ನಮ್ಗೆ ಧೈರ್ಯ ಇದೆ. ಯಾಕಂದ್ರೆ ನಾವು ಎಲ್ಲರೂ ಸೇರಿ ಇದನ್ನು ಒಳ್ಳೆ ರೀತಿಯಲ್ಲಿ ಇನ್ನೂ ಮುಂದೆ ಚೆನ್ನಾಗಿ ಕೊಂಡೋಗ್ತೇವೆ ಅಂತ ಹೇಳಿ ಕೂಡ ನಮ್ಗೆ ಧೈರ್ಯ ಇದೆ.